ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ನಮಗೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇದೆ, ಮೈಕಾಲು ನೋವು, ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇದೆ, ಮೂಳೆ ನೋವು, ರಕ್ತ ಕಡಿಮೆ ಇದೆ, BP ಜಾಸ್ತಿ ಇದೆ, ಶುಗರ್ ಜಾಸ್ತಿ ಇದೆ. ಸರ್ವ ಕಾಯಿಲೆಗಳಿಗೂ ದಿವ್ಯ ಔಷಧಿ ಈ ಮೋರಿಂಗಾ ನಿಗ್ರ, ಡ್ರಮ್ ಸ್ಟಿಕ್ ಲೀಫ್, ನುಗ್ಗೆ. ಈ ನುಗ್ಗೆ ಪ್ರತಿಯೊಂದು ಭಾಗನೂ ಔಷಧಿಯುಕ್ತ ಆಗಿದೆ. ಪ್ರತಿಯೊಂದು ಭಾಗ, ಬೇರು, ಕಾಂಡ ಮತ್ತು ಲೀಫು, ಆ ಸ್ಟೆಮ್ಮು, ಇದು ಸಹ ಲೀಫ್ ಕಿತ್ಕೊಂಡ್ಮೇಲೆ ಇದನ್ನು ನಾವು ಇದಿದೆಯಲ್ಲ ಈ ಕಡ್ಡಿ, ಅದನ್ನು ವೇಸ್ಟ್ ಮಾಡೋಂಗಿಲ್ಲ. ಈ ಕಡ್ಡಿನ ವೇಸ್ಟ್ ಮಾಡೋಂಗಿಲ್ಲ ನಾವು. ಈ ಕಡ್ಡಿ ಸಹ ಇದರಲ್ಲೂ ಅನೇಕ ಅಂಶಗಳಿದೆ. ಇಂತಹ ದಿವ್ಯ ಔಷಧಿಯನ್ನು ನಾವು ಬಿಟ್ಟು ನಾವು ಆಸ್ಪತ್ರೆ ಪಾಲಾಗ್ತಾಯಿದ್ದೀವಿ ಸ್ನೇಹಿತರೆ. ಇದು ನಿಜವಾದ ದಿವ್ಯ ಔಷಧಿ. ಇದು ಪ್ರತಿಯೊಬ್ಬರೂ ಪ್ರತಿನಿತ್ಯ ಸೇವನೆ ಮಾಡಬೇಕಿದನ್ನು. ಯಾವುದೋ ಮುಖಾಂತರ ಜ್ಯೂಸ್ ಆಗಲಿ, ಪಲ್ಯ ಆಗಲಿ, ಅಥವಾ ಹಂಗೆ ತಿನ್ನೋದಾಗಲಿ, ಯಾವುದೋ ಒಂದು ಮುಖಾಂತರ ಹೊಟ್ಟೆಗೆ ಹಾಕ್ಕೊಂತ ಬಂದರೆ ಸ್ನೇಹಿತರೆ, ಇದು ನಮಗೆ ದಿವ್ಯ ಔಷಧ ಆಗುತ್ತೆ. ಈ ಡ್ರಮ್ ಸ್ಟಿಕ್ ಎಂಬುದು ಅದು ಏನಪ್ಪ ಅಂದರೆ ಜನಗಳಿಗೀಗ ಇದು ಕಾಯಿ ತಿಂದ್ಬಿಟ್ಟು ಸಾಕು, ನಮಗೆ ಎಲ್ಲ ಸಿಗುತ್ತೆ ಅಂತ. ಕಾಯಿ ಇಲ್ಲ. ಅದು ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ಮುಗ್ದೋಯ್ತು, ಮತ್ತೆ ತಿನ್ನಬಾರ್ದು. ಅದು ಕೃತಕ, ನ್ಯಾಚುರಲ್ ಅಲ್ಲ. ಅದು ಏಪ್ರಿಲ್, ಮೇ, ಜೂನ್, ಜುಲೈ ಅದು ನ್ಯಾಚುರಲ್. ಎಷ್ಟು ಬೇಕಾ ತಿನ್ಬಹುದು. ಮತ್ತೆ ತಿಂದರೆ ನಮಗೆ ತೊಂದರೆ ಆಗುತ್ತೆ, ನಮ್ಮ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ. ಆದ್ದರಿಂದ ಸ್ನೇಹಿತರೆ, ಅದನ್ನು ಅದೇ ಒಂದು ಸೊಪ್ಪಾದರೆ ಯಾವ ಸೀಸನ್ ಇಲ್ಲ, ಯಾವಾಗ ಬೇಕಾದ್ರೂ ತಿನ್ಬೋದು, ಯಾವಾಗ ಬೇಕಾದರೂ ಇದನ್ನು ಸೇವನೆ ಮಾಡ್ಬೋದು. ಚೂರ್ಣ ಆಗಲಿ ಅಥವಾ ನೋಡಿ, ಅತಿ ಹೆಚ್ಚು ಚೂರ್ಣಕ್ಕೆ ಬೇರೆ ಬೇರೆ ದೇಶದಲ್ಲಿ 5-6 ಸಾವಿರ ರೂಪಾಯಿ kg ಅಷ್ಟು ಬೆಲೆ ಬಾಳುವಂತಹ ಈ ಒಂದು ನುಗ್ಗೆ ಸೊಪ್ಪಿನ ಚೂರ್ಣ ಅಷ್ಟು ಬೆಲೆ ಬಂದು, ಅದು ಇಂಡಿಯನ್ ವಯಾಗ್ರಾ ಅಂತಾರೆ. ಬೇರೆ ದೇಶದಲ್ಲಿ ಇಂಡಿಯನ್ ವಯಾಗ್ರಾ ಅಂತಾರೆ. ಅಷ್ಟು ಶಕ್ತಿ ಇದೆ ಇದಕ್ಕಿದೆ. ಹಾಗೆ ನಾವು ಬೆಳೆಸ್ತೀವಿ, ಅವ್ರು ಕಲಿಸ್ತೀವಿ ಹೊರತು ನಾವು ಸೇವನೆ ಮಾಡಲ್ಲ. ಅಲ್ಲದೇ ಈ ಒಂದು ಮರದಲ್ಲಿ ಒಂದು ಕಡೆ ಪಂಚರ್ ಮಾಡಿದಾಗ ಅಲ್ಲಿ ಹಾಲು ಬರುತ್ತೆ, ಗಟ್ಟಿ ಆಗುತ್ತೆ. ಆ ಹಾಲನ್ನು ಈ ಫಂಗಲ್ ಎಫೆಕ್ಟ್ ನಮ್ಗೆ ಎಲ್ಲಿದೆಯೋ ಅದನ್ನು ಸ್ವಲ್ಪ ನೀರು ಹಾಕಿ ಹಚ್ಕೊತ ಬಂದರೆ ಆ ಫಂಗಲ್ ಆಗುತ್ತೆ. ಸ್ನೇಹಿತರೆ, ಈ ನುಗ್ಗೆ ಮರದ ಎಷ್ಟು ಎಪಿಸೋಡ್ ಬೇಕಾದ್ರೂ ಮಾಡ್ಬೋದು. ಆದರೆ ಮುಂದಿನ ಎಪಿಸೋಡಲ್ಲಿ ಇನ್ನೂ ಕೆಲವೊಂದು ಯೂಸಸನ್ನು ತಿಳಿಸ್ಕೊಡ್ತೀವಿ. ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಮುಟ್ಬಿಡ್ತೀವಿ. ನಮಸ್ಕಾರ ಸ್ನೇಹಿತರೆ.